ರಷ್ಯಾದ ಕರಾವಳಿ ಭಾಗದಲ್ಲಿ ಪ್ರಬಲ ಭೂಕಂಪವಾಗಿದೆ. ರಿಕ್ಟರ್ ಮಾಪಕದಲ್ಲಿ 8.7 ತೀವ್ರತೆ ದಾಖಲಾಗಿರುವಂಥದ್ದು. ಸಮುದ್ರದಲ್ಲಿ ಅಲೆಗಳ ಅಬ್ಬರ, ಸುನಾಮಿಯ ಎಚ್ಚರಿಕೆ ಕೂಡ ಕೊಡಲಾಗಿದೆ. ಜಪಾನ್ನ ಕರಾವಳಿ ಭಾಗದಲ್ಲೂ ಕೂಡ ಸುನಾಮಿಯ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ರಷ್ಯಾದ ಕರಾವಳಿ ಭಾಗದಲ್ಲಿ ಪ್ರಬಲ ಭೂಕಂಪ ಆಗಿದೆ. ಈ 2025 ಒಂದು ರೀತಿ ಪ್ರಾಕೃತಿಕ ವಿಕೋಪದ ವರ್ಷವೇ ಆಗಿ ಹೋಗಿಬಿಟ್ಟಿದೆ. ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ಈ ರೀತಿಯ ಭೂಕಂಪನ ಆಗಿರಬಹುದು, ನಾನಾ ರೀತಿಯ ಪ್ರಾಕೃತಿಕ ವಿಕೋಪಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ರಷ್ಯಾ ಕೂಡ ಅದೇ ರೀತಿ ಭೂಕಂಪಕ್ಕೆ ನಲುಗ್ತಾ ಇರುವಂಥದ್ದು. ರಷ್ಯಾದಲ್ಲಿ ದಾಖಲಾಗಿರುವಂತಹ ಈ ಭೂಕಂಪ, ಅದರ ತೀವ್ರತೆ ಸಹಜವಾಗಿಯೇ ಒಂದು ರೀತಿಯ ಹೊಸ ಟೆನ್ಷನನ್ನು ಕೂಡ ರಷ್ಯಾದಲ್ಲಿ ಶುರು ಮಾಡಿರುವಂತಹದ್ದು. ರಿಕ್ಟರ್ ಮಾಪಕದಲ್ಲಿ 8.7ರಷ್ಟು ತೀವ್ರತೆ ದಾಖಲಾಗಿದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಭೂಕಂಪ ಆದರೆ ಮತ್ತೊಂದು ಕಡೆ ಸುನಾಮಿಯ ಎಚ್ಚರಿಕೆ. ಎಲ್ಲ ಬೆಳವಣಿಗೆಗಳು ಕೂಡ ಈಗ ರಷ್ಯಾದಲ್ಲಿ ಹೊಸ ಆತಂಕವನ್ನು ಸೃಷ್ಟಿ ಮಾಡಿರುವಂಥದ್ದು. ಸಮುದ್ರದಲ್ಲಿ ಅಲೆಗಳ ಅಬ್ಬರ ಯಾವ ರೀತಿ ರಕ್ಕಸ ರೂಪವನ್ನು ತಾಳಿದೆ ಅನ್ನೋದನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಪ್ರಬಲ ಭೂಕಂಪದಿಂದ ರಷ್ಯಾದಲ್ಲಿ ಮನೆಯೊಳಗಿರುವಂತಹ ವಸ್ತುಗಳು ಯಾವ ರೀತಿ ಶೇಕ್ ಆಗಿತ್ತು ಅನ್ನುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದೆ.